ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂತ್ರಾಲಯಕ್ಕೆ ಗುರುವಾರ ನಮಗೆ 1:30ಗೆ ಟ್ರೈನ್ ಇದ್ದಿದ್ದು, ಅಂದರೆ ಬಸವ ಎಕ್ಸ್‌ಪ್ರೆಸ್ ಅಂತೇಳಿ. ಸೊ ಹಾಗಾಗಿ ನಾನು ಬುಧವಾರ ನೈಟೇ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ. ನಾವು ಯಾವಾಗಲೂ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಒಂದು ತಿಂಗಳು ಮುಂಚಿತವಾಗಲೇ ಮಾಡಿಕೊಂಡ್ರೆ ಆ ಟೈಮ್ ನಮ್ಗೆ ಏನಾಗಿರುತ್ತೋ ಮಕ್ಕಳು ಮರಿ ಇರೋದ್ರಿಂದ. ಸೊ ಹಾಗಾಗಿ ಬೇಡ ಅಂತೇಳಿ ನಾವು ಯಾವಾಗಲೂ ತತ್ಕಾಲ್ ಬುಕ್ ಮಾಡ್ಕೋತೀವಿ. ತತ್ಕಾಲ್ ಅಂತಂದರೆ ಗುರುವಾರ ಹೊರಡ್ತೀವಿ ಅಂತಂದರೆ ಬುಧವಾರ ಹಿಂದಿನ ದಿನ, ಅಂದರೆ ಬುಧವಾರ ವಿತಿನ್ ಮಾರ್ನಿಂಗ್ 11 AM ಒಳಗಡೆ ಹೋಗಿ ಬುಕ್ ಮಾಡ್ಕೋಬೇಕು. ಅದು ಆನ್ಲೈನಲ್ಲಿ ಮನೇಲೇ ಮಾಡ್ಕೋಬೋದು. ಇರಲಿ ನಮ್ಮ ಮನೆಯವರು ಯಾವುದಕ್ಕೋ ಬೇಡ ಅರ್ಜೆಂಟಲ್ಲೇ, ನೀನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತೇಳಿ ಅಲ್ಲೇ ಹೋಗಿ ಮಾಡ್ಕೊಂಬರ್ತೀನಿ ಅಂತೇಳಿ ಅಲ್ಲೇ ಟ್ರೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದರು. ಸ್ಲೀಪಿಂಗ್ ಕೋಚೇ ಅದು ಕೂಡ, ಬಟ್ ಅದು ವೆಯ್ಟಿಂಗ್ ಲಿಸ್ಟಲ್ಲಿರುತ್ತೆ, ಆಮೇಲೆ ಕನ್ಫರ್ಮ್ ಆಗುತ್ತೆ. ಅದನ್ನೇ ತತ್ಕಾಲ್ ಟಿಕೆಟ್ ಅಂತ ಹೇಳೋದು. ಸೊ ನಾನು ಬುಧವಾರ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ 12:30 ಆಯಿತು. ನನ್ನ ಮಗಳು ಕೂಡ ಅಷ್ಟೊತ್ತು ತನಕ ಮಲಗಿಲ್ಲದೆ ಎಚ್ಚರಾಗೇ ಇದ್ಲು. ಇನ್ನು ಅವಳನ್ನ ಮಲಗಿಸಿ ನಾನು ಮಲಗೋಷ್ಟರಲ್ಲಿ 1 o'clock ಆಯಿತು. ಇನ್ನು ಮಾರ್ನಿಂಗ್ ಎದ್ದು ದೇವ್ರ ಪೂಜೆ ಮಾಡಿ ಮತ್ತು ತಿಂಡಿ ಎಲ್ಲ ರೆಡಿ ಮಾಡಿ ನಾವು ತಿನ್ನೋಷ್ಟರಲ್ಲಿ 10 ಆಯಿತು. ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿನ್ನೋ ಅಷ್ಟರಲ್ಲಿ. ಸೊ ಇನ್ನು ಮಧ್ಯಾಹ್ನ 12ಗೆಲ್ಲ ನಾವು ಮನೆ ಬಿಡಬೇಕಾಗಿತ್ತು. ಸೊ ಯಾರೂ ಊಟ ಮಾಡಲ್ಲ, ಈಗ ತಾನೇ ತಿಂದು 2 hours ಆಗಿದೆ, ಬೇಡ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಅಲ್ಲಿಗೆ ತೊಗೊಂಡು ಅಲ್ಲೇ ತಿನ್ನೋಣ ಅಂತ ಹೇಳಿದ್ರು. ಸೊ ಹೇಗೂ ನಾನು ಅಲ್ಲಿಗೆ ನೈಟ್ ಡಿನ್ನರ್ಗೆ ಅಂತೇಳಿ ಚಪಾತಿ ರೆಡಿ ಮಾಡ್ಕೋತಾ ಇದ್ದೆ. ಆಮೇಲೆ ನನ್ನ ಮಗ ಮಶ್ರೂಮ್ ಫ್ರೈಡ್ ರೈಸ್ ಬೇಕು ಅಂತ ಹೇಳ್ದೆ. ಸೊ ಮಧ್ಯಾಹ್ನಕ್ಕೆ ಮಶ್ರೂಮ್ ಫ್ರೈಡ್ ರೈಸಲ್ಲಿ ಅಂತೇಳಿ ಮಶ್ರೂಮ್ ಫ್ರೈಡ್ ರೈಸು ಚಪಾತಿ ಮಾಡಿ ಎಲ್ಲನೂ ಅದನ್ನು ಬ್ಯಾಗಿಗೆ ಹಾಕ್ಕೊಂಡು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ 12:15 ಆಗೇ ಹೋಯಿತು. ಇನ್ನು ಆಟೋ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಟ್ರೈನ್ ಬಂದು ನಿಂತಿತ್ತು. ಹತ್ಕೊಂಡು ಮತ್ತು ಮಿಡ್ನೈಟು ಅಲ್ಲಿ 12 AM ರೀಚ್ ಆಯಿತು. 12ಗೆ ಅಂತ ಹೇಳಿದರು, 12:05 ಆಯಿತು ನಾವು ರೀಚ್ ಆಗೋಷ್ಟರಲ್ಲಿ. ರೀಚ್ ಆಗಿ ಹೊರಗಡೆ ಬರೋದೆ ಅಲ್ಲಿ ಸೀಟ್ ಆಟೋಗಳಿರುತ್ತೆ, ಅಂದರೆ ಆಟೋ ಒಂದು ಸೀಟಿಗೆ 50 ರೂಪಾಯಿ ಹಂಗೆ ಸೀಟ್ ಆಟೋಗಳಿರುತ್ತೆ. ಅದು 1/2 an hour ಜರ್ನಿ ಆಗುತ್ತೆ. ರೈಲ್ವೆ ಸ್ಟೇಷನಿಂದ ಮಠದ ಹತ್ರ ಹೋಗೋದಕ್ಕೆ 1/2 an hour ಬೇಕು. ಅದು 30-35 minutes ಆಗುತ್ತೆ. ಹೊರಡಿ ಮಠದ ಹತ್ರ ಬಿಟ್ಟರು. ಮಠದ ಹತ್ರ ಬಿಡೋದೆ ಅಲ್ಲಿ ಮಾಮೂಲಿ ರೂಮ್ ಬ್ರೋಕರ್ಗಳೆಲ್ಲ ಬಂದು ರೂಮ್ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ರೇಟ್ನ ಸುಮ್ಮನೆ ಇರಲಿ ಅಂತ ಕೇಳೋಣ ಅಂತ ಹೋದರೆ 2,000 1,500 ಹೇಳಿದ್ರು. ರೂಮ್ ಅಂತೂ ನೋಡೋಕ್ಕಂತೂ ಹೋಗಲಿಲ್ಲ. ನಮ್ಮ ಮನೆಯವ್ರು ಅಲ್ಲೇ ಬೇಡ ಅಂತೇಳಿ ಮಠದೇ ವಿಚಾರಿಸೋಣ ಅಂತೇಳಿ ವಿಚಾರಿಸಿರೋದು 3 ಮಠ ವಿಚಾರಿಸಿದ್ರು. 3ರಲ್ಲೂ ಆನ್ಲೈನ್ ಬುಕ್ಕಿಂಗು ಯಾವುದೂ ಇಲ್ಲ, ಖಾಲಿ ಇಲ್ಲ ಅಂತ ಹೇಳಿದ್ರು. ಮತ್ತು ಲಾಸ್ಟಲ್ಲಿ ಒಂದು ಹೋದ್ವಿ, ಅದರಲ್ಲಿ ಪಾಪ ಅಲ್ಲೂ ಕೂಡ ಆನ್ಲೈನ್ ಬುಕ್ಕಿಂಗು, ರಿಸೆಪ್ಷನಲ್ಲಿ ಯಾವುದೂ ಇಲ್ಲ, ಆನ್ಲೈನ್ ಬುಕ್ಕಿಂಗ್ ಅಷ್ಟೇ, ರೂಮ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತು ಇದೇ ಇಲ್ಲೇ ಬಟ್ ಹೊರಗಡೆ ಬರೋದೇ ಅಲ್ಲೊಬ್ಬರು ಅಂಕಲ್ ಬಂದರು, ಅಂದರೆ ಅದೇ ಮಠದಲ್ಲಿ ಕೆಲಸ ಮಾಡೋರು ಅನಿಸುತ್ತೆ. ಮಕ್ಕಳೆಲ್ಲ ಇರೋದು ನೋಡಿಬಿಟ್ಟು ಒಂದು 1/2 an hour ವೆಯ್ಟ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. 1/2 an hour ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೂ ನಮ್ಮ ಮನೆಯವ್ರು ಬೇಜಾರಾಗ್ಬಿಟ್ಟು ಬಾ ಹೊರಡೋಣ, ಇನ್ನೂ ಕಾಯೋಕ್ಕಾಗಲ್ಲ, ಟಯರ್ಡ್ ಬೇರೆ ಆಗಿದೆ, ಮಕ್ಕಳಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತೇಳಿ ಹೊರಡೋ ಅಷ್ಟರಲ್ಲಿ ಮತ್ತೆ ಅವರೇ ಬಂದು ಇಲ್ಲ ಕೊಡಿ ಆಧಾರ್ ಕಾರ್ಡ್ ಕೊಡಿ ಅಂತೇಳಿ ತೊಗೊಂಡೋಗಿ ಕ್ಯಾಶ್ ಬೇಕಿತ್ತಂತೆ ಅವರಿಗೆ. ನಾವೆಲ್ಲ ಕ್ಯಾಶ್ ಇಟ್ಕೊಂಡು ಹೋಗಿರಲಿಲ್ಲ, ಆನ್ಲೈನ್ ಅಲ್ವಾ ಅಂತೇಳಿ ಮತ್ತೋಗಿ ಕ್ಯಾಶ್ ಟ್ರೈ ಮಾಡ್ಕೊಂಬರೋಷ್ಟರಲ್ಲಿ ಅವ್ರು ಬುಕ್ ಮಾಡಿದರು. ಕ್ಯಾಶ್ನ 600 ರೂಪಾಯಿ ಪೇ ಮಾಡಿದ್ವಿ. ಅಂದರೆ ಆನ್ಲೈನ್ ಬುಕ್ ಮಾಡಿಕೊಂಡ್ರೆ 450 ಅನಿಸುತ್ತೆ, ಅಲ್ಲೇ ಹೋಗಿ ಮಾಡೋದ್ರಿಂದ 100 ರೂಪಾಯಿ ತೊಗೊಂಡ್ರು. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ಹಾಟ್ ವಾಟರ್ ಇತ್ತು, ಬೆಡ್ಡೆಲ್ಲ ಇತ್ತು, ಚೆನ್ನಾಗಿತ್ತು. ಟಯರ್ಡ್ ಆಗಿದ್ದರಿಂದ ಮಲ್ಕೊಂಬಿಟ್ವಿ. ಮತ್ತು ಬೆಳಗ್ಗೆ ಎದ್ದು ಮಗಳಿಗೆ ಮುಡಿ ಇದ್ದಿದ್ದರಿಂದ ಮುಡಿ ಮಾಡಿಸ್ಬಿಟ್ಟೆ ಸ್ನಾನ ಮಾಡೋಣ ಅಂಥೇಳಿ ಮುಡಿ ಕೊಡೋಕ್ಕೆ ಅಂತೇಳಿ ಹೋದ್ವಿ. ಈ ಸತಿ ಅಂತೂ ಅವಳು ಮುಡಿಲಿ ಒಂದು ಚೂರು ಕೂಡ ಅಳ್ಳಿಲ್ಲ. ನಾವು ಹೋಗ್ತಾನೆ ಅಂದ್ಕೋದ್ವಿ, ಅಯ್ಯೋ ಎಷ್ಟು ಅಳ್ತಾಳೆ, ಎಷ್ಟು ಸಮಾಧಾನ ಮಾಡಬೇಕು ಅಂದ್ಕೊಂಡು ಹೋದ್ವಿ. ಬಟ್ ಒಂದು ಚೂರು ಅಳ್ಳಿಲ್ಲ. ಮುಡಿ ಕೊಡ್ಬೇಕಾದ್ರೆ ಎದುರ್ಕೊಂಡು ಹಿಂಗೆ ತಿರುಗಲೂ ಇಲ್ಲ, ಏನೂ ಮಾಡಲಿಲ್ಲ. ಮೊದಲನೇ ಮುಡಿ ಅವಳಿಗೆ ಕಪ್ಳಿಲಿ ಕೊಟ್ಟಿದ್ದು, ಅಲ್ಲಂತೂ ಸುಮಾರು ಹತ್ಲು. 1 ವರ್ಷ ತುಂಬಿ 1 ವಾರದೊಳಗಡೆ ಕೊಟ್ಬಿಟ್ವಿ. ಇನ್ನು ಧರ್ಮಸ್ಥಳದಲ್ಲಿ ಫೆಬ್ರವರಿ ಕೊಟ್ಟಿದ್ವಿ, ಆವಾಗಲೂ ಕೂಡ ಹತ್ತಿದ್ಲು. ಬಟ್ ಈಗ ಒಂದು ಚೂರು ಕೂಡ ಹಳ್ಳಿಲ್ಲ. ನಮಗಂತೂ ಖುಷಿಯಾಯಿತು. ಮುಡಿ ಕೊಟ್ಬಿಟ್ಟು ಹೊಳೆ ಹತ್ರ ಹೋದ್ವಿ ಸ್ನಾನ ಮಾಡೋಣ ಅಂತೇಳಿ. ಬಟ್ ಈ ಹೊಳೆ ಎಲ್ಲ ನೀಟಾಗೇ ಇತ್ತು, ಬಟ್ ಸ್ನಾನ ಮಾಡಿಬಿಟ್ರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಫೆಸಿಲಿಟೀಸ್ ಇರಲಿಲ್ಲ, ಓಪನ್ ಪ್ಲೇಸಲ್ಲಿ ಮಾಡಬೇಕಾಗಿತ್ತು. ಸೊ ನಮ್ಮ ಮನೆಯವರು ಬೇಡ ಅಂತೇಳಿ ಅಲ್ಲಿ ಹೊಳೆಯಲ್ಲೇ ಕೈ ಕಾಲೆಲ್ಲ ತೊಳೆದು ನೀರೆಲ್ಲ ತಲೆಗೆಲ್ಲ ಹಾಕ್ಕೊಂಡು ರೂಮಿಗೆ ಬಂದು ರೂಮಲ್ಲಿ ಸ್ನಾನ ಮಾಡಿ ಫ್ರೆಶ್ ಆದ್ವಿ. ಇನ್ನು ಮಠಕ್ಕೆ ಹೋಗಬೇಕಾಗಿತ್ತು, ಹೊರಟ್ವಿ. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕಾಗಿದ್ದಿಷ್ಟೇ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕು ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.